ಗೌರಿಬಿದನೂರು ನಗರದಲ್ಲಿ ಅದ್ಧೂರಿಯಾಗಿ ನಡೆದ ಬಸವ ಜಯಂತಿ. ನಗರದ ಶನೇಶ್ವರ ಸ್ವಾಮಿ ದೇವಸ್ಥಾನದಿಂದ ಮಹಾತ್ಮ ಗಾಂಧಿ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಮುಖಾಂತರ ನೂರಾರು ಸಂಖ್ಯೆಯಲ್ಲಿ ಬಸವಣ್ಣನವರ ಘೋಷಣೆಗಳನ್ನು ಕೂಗುತ್ತಾ ವೇದಿಕೆ ಕಾರ್ಯಕ್ರಮದ ಡಾಕ್ಟರ್ ಎಚ್.ಎನ್. ಕಲಾಭವನಕ್ಕೆ ಬರಲಾಯಿತು. ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ವೀರಶೈವ ಸಮಾಜದವರ ವತಿಯಿಂದ ಆಯೋಜಿಸಲಾಗಿದ್ದ ಬಸವ ಜಯಂತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಬಸವಣ್ಣನವರು 12ನೇ ಶತಮಾನದಲ್ಲಿ ಸಮಾಜದಲ್ಲಿನ ಅಸಮಾನತೆ, ಅಸ್ಪೃಶ್ಯತೆ, ತಾರತಮ್ಯಗಳ ವಿರುದ್ಧ ಕ್ರಾಂತಿಕಾರಿ ಹೆಜ್ಜೆಯನ್ನಿಟ್ಟು ಮಾನವ ಕುಲವೆಲ್ಲ ಒಂದೇ ಧರ್ಮ, ಒಂದೇ ಜಾತಿ, ನಾವೆಲ್ಲರೂ ಭೇದ ಭಾವ ಮಾಡದೆ ಎಲ್ಲರಲ್ಲಿಯೂ ಬೆರೆತು ಒಂದಾಗಿ ಬಾಳಬೇಕೆಂದು ಮಹಾನ್ ಕನಸನ್ನು ಹೊತ್ತ ಮಹಾನ್ ಪುರುಷರು. ಅಂದಿನ ಸಾವಿರಾರು ವರ್ಷಗಳ ಹಿಂದಿಗೆ ವಚನ ಸಾಹಿತ್ಯಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ಅನೇಕ ಬದಲಾವಣೆಯ ಕ್ರಾಂತಿಕಾರಿ ಸುಧಾರಣೆಗಳನ್ನು ಜಾರಿಗೊಳಿಸಿದ ದೈವಿಕ ಪುರುಷರು. ಇಂತಹ ಅನೇಕ ಸಮಾಜ ಸುಧಾರಣೆಯ ಕಾಯಕದಿಂದಲೇ ಜಗಜ್ಯೋತಿ ಬಸವೇಶ್ವರರು ಎಂದು ಖ್ಯಾತಿಯನ್ನು ಪಡೆದ ಬಸವಣ್ಣನವರ ಆದರ್ಶ ತತ್ವಗಳನ್ನು ಇಂದಿನ ಪೀಳಿಗೆಯ ಮಾನವರೆಲ್ಲರೂ ಪಾಲಿಸಿ ಗೌರವಿಸಬೇಕೆಂದರು. ಇದೇ ಸಂದರ್ಭದಲ್ಲಿ ಹಾಜರಿದ್ದ ತಹಶೀಲ್ದಾರ್ ಮಹೇಶ್ ಪತ್ರೆ, ನಗರಸಭಾ ಸದಸ್ಯ ಮೃತ್ಯುಂಜಯ, ಜಿಮ್ ಹರೀಶ್ ಹಾಗೂ ತಾಲೂಕು ವೀರಶೈವ ಸಮಾಜದ ಪದಾಧಿಕಾರಿಗಳು, ಚುನಾಯಿತ ಜನಪ್ರತಿನಿಧಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ನರಸಿಂಹಗೌಡರ್, ಜೆಕೆ ನ್ಯೂಸ್ ಕನ್ನಡ, ಗೌರಿಬಿದನೂರು. ಧರ್ಮ ಈ ವೀರಶೈವ ಲಿಂಗಾಯತ ಧರ್ಮ ಅನ್ನುವಂಥದ್ದು. ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅನ್ನುವಂಥ ಒಂದು ಸಾಮರಸ್ಯದ ಸಂದೇಶ ಇದೆಯಲ್ಲ, ಆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಜಗತ್ ಬಸವೇಶ್ವರರು ಇವತ್ತು ಸಾಮರಸ್ಯದ ಒಂದು ತತ್ವವನ್ನು ನಮಗೆಲ್ಲರೂ ತಿಳಿಸಿಕೊಟ್ಟರು. ಅವರು ಅತ್ಯಂತ ದೊಡ್ಡ ಒಳ್ಳೆಯ ಮಾತನ್ನು ಹೇಳಿದರು. ಮಾನವೀಯತೆ ಅನ್ನುವಂಥದ್ದು ಏನಾದರೂ ಬೆಳೆಸಿಕೊಂಡ್ರೆ ಸಾಕು, ಯಾವುದೇ ಜಾತಿಗಳು ಸಹಿತ ಬರೋದಿಲ್ಲ, ಯಾವುದೇ ಮೇಲು ಕೀಳು ಅನ್ನುವಂಥ ಭೇದ ಭಾವಗಳು ಬರೋದಿಲ್ಲ ಅನ್ನುವಂಥ ಮಾತು 100ಕ್ಕೆ 100ರಷ್ಟು ಸತ್ಯವಾಗಿರ್ತಕ್ಕಂಥ ಮಾತು. ಯಾವ ಮನುಷ್ಯನಲ್ಲಿ ಒಳ್ಳೆ ಮಾನವೀಯತೆ ಇರುತ್ತೋ, ಎಲ್ಲರನ್ನ ಪ್ರೀತಿಸುವಂಥ ಗುಣ ಇರುತ್ತೋ, ಆ ಗುಣ ಎಲ್ಲರನ್ನ ಪ್ರೀತಿಸುವಂಥ ಒಂದು ಮನೋಭಾವನೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. 13ನೇ ಶತಮಾನದಲ್ಲಿ ಶ್ರೀಪತಿ ಪಂಡಿತಾರಾಧ್ಯರು ಅನ್ನುವಂಥ ಒಬ್ಬ ಗುರುಗಳು, ಶ್ರೀಶೈಲ ಪೀಠದ ಗುರುಗಳು ಒಂದು ಶ್ರೀಕರ ಭಾಷ್ಯ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಆ ಗ್ರಂಥದಲ್ಲಿ ವೀರಶೈವ ಅನ್ನುವಂಥ ಒಂದು ಅಕ್ಷರಕ್ಕೆ ವ್ಯಾಖ್ಯಾನ ಬರೀತಾರೆ ಅವರು. ಆ ಭಾಷ್ಯಕ್ಕೆ ವ್ಯಾಖ್ಯಾನ ಬರೀ ಹೇಳ್ತಾರೆ, ವಿ ಅಂದ್ರೆ ವಿರೋಧ, ರ ಅಂದ್ರೆ ರಹಿತೆ. ಈ ಶೈವ ಅಂದ್ರೆ ಶಿವನನ್ನ ಆರಾಮಿ, ವಿರೋಧವನ್ನು ಯಾವುದೇ ಕಾರಣಕ್ಕೂ ಮಾಡದೇ ಇರತಕ್ಕಂಥ ನಿಜವಾದ ಶೈವನ ಯಾರದನೋ ಅವನೇ ವೀರಶೈವ ಅನ್ನುವಂಥದ್ದನ್ನ ಈ ವೀರಶೈವ ಧರ್ಮದ ವ್ಯಾಖ್ಯಾನವನ್ನ 13ನೇ ಶತಮಾನದಲ್ಲಿ ಈ ಶ್ರೀಕರ ಭಾಷ್ಯದಲ್ಲಿ ಬರೀತಾರೆ. ಅಂದ್ರೆ ಪ್ರೀತಿಯಿಂದ ಕಾಣ್ತಕ್ಕಂಥ ಮನೋಭಾವನೆಯನ್ನ ಹಿಂದಿಂದಲೂ ಸಹಿತ ಈ ಧರ್ಮ ಬೆಳೆಸಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಡೀ ಈ ಭಾಗದಲ್ಲಿ ಉತ್ತರ ಭಾರತದಲ್ಲಿ ನಾವು ವೀರಶೈವ ಲಿಂಗಾಯತ ಜಂಗಮ ಸ್ವಾಮೀಜಿಯವರಿಗೆ ಬಹಳ ಅತ್ಯಂತ ವಿಶೇಷವಾದ ಗೌರವವನ್ನು ಕೊಡ್ತೇವೆ. ಆದರೆ ಇತ್ತಿತ್ತಲಾಗಿ ಯಾರೂ ಸ್ವಾಮಿಗಳು ನೀವು ಬರ್ತಾ ಇಲ್ಲ ಕಾರಣಕ್ಕಾಗಿ ನಾವೇ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆದರೆ ಈ ವರ್ಷ ಬಂದಿರತಕ್ಕಂಥದ್ದು ನನ್ನ ಸನಾತನ ಹಿಂದೂ ಧರ್ಮಕ್ಕೆ ಒಂದು ದೊಡ್ಡ ಶಕ್ತಿ ಹೊಂದಿದೆ ಅಂತ ಸಂತೋಷವನ್ನು ಪಟ್ಟಂಥದ್ದು ನೋಡಿ ನಮಗೆ ಅತ್ಯಂತ ಸಂತೋಷವಾಯಿತು. ಕಾರಣ ಏನು ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ಪ್ರಪ್ರಥಮವಾಗಿ ನಾವು ಜಂಗಮರನ್ನು ಮೊದಲು ಸ್ನಾನವನ್ನು ಮಾಡಿಸೋದು ಯಾಕಂತಂದರೆ ಅವರ ಪಾದದ ನೀರು ನಾವು ಎಲ್ಲರೂ ಸಹಿತ ಸ್ನಾನ ಮಾಡಿದ್ರೆ ನಾವು ಪಾವನವಾಗ್ತೇವೆ ಅನ್ನುವಂಥದ್ದನ್ನು ಅವ್ರು ಹೇಳಿದರು. ಆದರೆ ಇವತ್ತು ನಮ್ಮ ಭಾಗದಲ್ಲಿ ಮನೆಯಲ್ಲಿ ಏನಾದರೂ ಸೂತಕವಾದರೆ, ಯಾರಾದರೂ ತೀರ್ ಹೋದರೆ ಒಬ್ಬ ಜಂಗಮರ ಸ್ವಾಮೀಜಿಯವರನ್ನು ಕರೆಸಿ ಪಾದ ಪೂಜೆ ಮಾಡಿಕೊಂಡು ಮನೆಯೆಲ್ಲ ಸಂಪ್ರೋಕ್ಷೆ ಮಾಡಿ ಮಾಡ್ತಕ್ಕಂಥ ಆಚರಣೆ ಸಹಿತ ಇವತ್ತು ಸಹಿತ ನಾವು ಮಾಡ್ಬೋದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.